ವಿಕಾಶ್ ನಮ್ಮ ಮನೆಯ ಕಪ್ಪಿ ಚೇಷ್ಟೆಗಳು. ಆಕ್ಚುಲಿ ಇವನೊಬ್ಬನೇ RCB ಫ್ಯಾನ್ಸ್, ಮೂವರು. ಹಾಯ್ ಎಲ್ಲ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಬನ್ನಿ, ಇವತ್ತು ನಾವು ನಮ್ಮ ಅತ್ತೆ ಮನೆ ಟೆರಸ್ ಮೇಲೆ, ಅದು ನೈಟ್ ಆಗಿದೆ, ಕುತ್ಕೊಂಡು ಹರಟೆ ಹೊಡಿತಿದ್ದೀವಿ. ಬನ್ನಿ, ನಮ್ಮ ಮಾವನ ಮಕ್ಕಳು ಹಾಸ್ಟೆಲಿಂದ ಬಂದಿದ್ದಾರೆ, ಅವ್ರನ್ನ ಮಾತಾಡ್ಸೋಣ ಹೇಗಿದ್ದಾರೆ ಏನು ಎತ್ತ ಅಂತ. ಇವನೇ ನಮ್ಮ ಮಾವನ ಎರಡನೇ ಮಗ. ಹೇಳು. ಹಾಯ್, ಹಲೋ, ಹೇಗಿದ್ದೀರಾ ಎಲ್ಲರೂ? ಫಸ್ಟ್ ನನ್ನ ಹೆಸರು ರಘುನಾಥ್. ನಾನು 6th ಎಕ್ಸಾಮ್ ಮುಗಿಸಿ ಇವಾಗ 7th. ಹೇಗಿದೆ ನಿಮ್ದು? ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆ, ಚೆನ್ನಾಗಿ ಫೆಸಿಲಿಟೀಸ್ ಇದೆ. ಸ್ಕೂಲು ಅಷ್ಟೇ ಚೆನ್ನಾಗಿ ಎಜುಕೇಶನ್ ಕೊಡ್ತಿದ್ದಾರೆ. ಹೌದಾ? ಎಷ್ಟು ಮಾರ್ಕ್ಸ್ ಇಟ್ಟಿದ್ದಾರೆ? ಎಷ್ಟು ಮಾರ್ಕ್ಸ್ ಬರ್ತಿದೆ? 300ಗೆ 295 ಬರ್ಬೋದು. ಓಕೆ ಓಕೆ. ಮತ್ತೆ ಊರಿಗೆ ಬಂದಿದ್ಯಾ? ಏನೇನು ಮಾಡ್ಬೇಕು ಅಂತ ಪ್ಲಾನ್ ಇದೆ? ಓದ್ಬೇಕು ಅನ್ಕೊಂಡಿದ್ಯಾ, ಬರೀ ಎಂಜಾಯ್ ಮಾಡ್ಬೇಕು ಅಂತಾನೆ ಅನ್ಕೊಂಡಿದ್ಯಾ? ಹಾಸ್ಟೆಲ್ ಅಂದ್ಮೇಲೆ ಓದೋದೆ, ಇವಾಗ ಎಂಜಾಯ್. ಓಕೆ ಓಕೆ. ಟ್ರಿಪ್ಪಿಗೆಲ್ಲ ಪ್ಲಾನ್ ಮಾಡ್ತಿದ್ದೀವಿ. ಹೌದಾ? ನಿಮ್ಮ ಮೇನ್ ಪಿಲ್ಲರ್ನ ಪರಿಚಯ ಮಾಡೋಣ, ಅವ್ರು ಯಾರು ಏನು ಅಂತ ನೆಕ್ಸ್ಟಲ್ಲಿ ತಿಳಿಸ್ಕೊಡ್ತೀವಿ. ಓಕೆ ಬನ್ನಿ, ಇವಾಗ ನಮ್ಮ ಅತ್ತೆ ಮಗನ ಫಸ್ಟ್ನೇ ಮಗ ಇದ್ದಾನೆ, ಬನ್ನಿ ಅವನ್ನ ವಿಚಾರಿಸೋಣ. ಇವನೇ, ಹೇಳು, ನೀನು ಪರಿಚಯ ಮಾಡು. ಹಾಯ್, ನನ್ನ ಹೆಸರು ವಿಶ್ವನಾಥ್. ನಾನು 8th ಮುಗಿಸಿ 9th ಹೋಗ್ತಿದ್ದೀನಿ ಈಗ. ನಿಮ್ಮ ಸ್ಕೂಲ್ ಹೆಸರೇನು? ಯಾವ ಸ್ಕೂಲು? ಹಾಸ್ಟೆಲ್ ಎಲ್ಲ ಚೆನ್ನಾಗಿದೆಯಾ? ನಮ್ಮ ಸ್ಕೂಲ್ ಹೆಸರು ಬಂದ್ಬಿಟ್ಟು BGS, ಶಿವಮೊಗ್ಗದಲ್ಲಿ ಓದ್ತಿರೋದು. ಶರಾವತಿ ನಗರದಲ್ಲಿ ಐತೆ. ಹಾಸ್ಟೆಲ್ ಹೆಂಗಿದೆ? ಚೆನ್ನಾಗಿದೆ. ಮಾರ್ಕ್ಸ್ ಎಲ್ಲ ಹೆಂಗೆ ತೆಗಿತಿದ್ಯಾ? ಇವಾಗ ಮಾರ್ಕ್ಸ್ ಹೆಂಗೆ ಬರುತ್ತೆ? ಇವಾಗ ಮಾರ್ಕ್ಸು 250. 300ಗಲ್ಲ? ಓಕೆ ಓಕೆ. ಇವಾಗ ಓದ್ಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಊರಿಗೆ ಬಂದಿದ್ಯಾ, ಎಂಜಾಯ್ ಮಾಡೋ ಕಾನ್ಸೆಪ್ಟಲ್ಲಿ ಇಟ್ಕೊಂಡು ಊರಿಗೆ ಬಂದಿದ್ಯಾ? ಅದ್ರ ಸಮಯ ಅದಕ್ಕೆ, ಇದ್ರ ಸಮಯ ಇದಕ್ಕೆ. ಹೌದಾ? ಓಕೆ. ಏನು ಟ್ರಿಪ್ ಪ್ಲ್ಯಾನ್ ಮಾಡ್ತಿದ್ದೀರಾ? ಏನು ಗೊತ್ತಿಲ್ಲ, ನಮ್ಮ ಓನರ್. ಹೌದಾ? ನಿಮ್ಮ ಓನರು. ನಿಮ್ಮ ಗ್ರೂಪ್ ಇದೆಯಾ ನಿಮ್ಮದು? ಹಾಂ. ಎಷ್ಟು ಜನ ಇದ್ದೀರಾ ನಿಮ್ಮ ಗ್ರೂಪಲ್ಲಿ? ನಮ್ಮ ಗ್ರೂಪಲ್ಲಿ ಬಂದ್ಬಿಟ್ಟು 8 ಮೆಂಬರ್ಸು. ಹೌದಾ? ಓಕೆ. ನಿಮ್ಮ ಮೇನ್ ಪಿಲ್ಲರ್ ಯಾರು? ಅವ್ರನ್ನ ಹೆಂಗೆ ಪರಿಚಯ ಮಾಡ್ಕೊಡ್ತೀರಾ? ಬನ್ನಿ ನೋಡ್ತೀನಿ. ಅವರೇ ನಮ್ಮ ಮೇನ್ ಪಿಲ್ಲರು. ಎಲ್ಲಿದ್ದಾರೆ? ಕಾಣ್ತಿಲ್ವಲ್ಲ. ಪಿಲ್ಲರ್ ಇಲ್ಲ ಅಂದ್ರೆ ಮನೆನೇ ಬೀಳುತ್ತೆ. ಹೌದಾ? ಇವ್ರು ಯಾರು ಅಂತ ಪರಿಚಯ ಮಾಡ್ಕೊಡು. ಹಲೋ, ಎಕ್ಸ್ಕ್ಯೂಸ್ ಮೀ ಮೇಡಮ್ ಅಂತ ಹೇಳಿ. ಇವರು ಮ್ಯಾನೇಜರು, ಅವರು ಪ್ರಿನ್ಸಿಪಲ್ಲು. ಓ ಮೈ ಗಾಡ್. ಓಕೆ. ನೀವು ಎಲ್ಲಿದ್ದಿದ್ದು, ಏನು ಮಾಡ್ತಿದ್ರಿ, ಇವಾಗ ಯಾವಾಗ ಬಂದ್ರಿ, ಮತ್ತೆ ಹೋಗೋದು ಯಾವಾಗ? ನಾನು ಇದ್ದಿದ್ದು ಬ್ಯಾಂಗ್ಳೂರ್, ಹಬ್ಬಕ್ಕೆ ಬಂದಿದ್ದು. ಇನ್ನೊಂದು 1 ವೀಕ್ ಹೋಗ್ಬೇಕು ಮತ್ತೆ. ಹೌದಾ? ಓನರ್ ಇವರೇ. ಅಲ್ಲಿ ಹೋದ್ರಲ್ಲ, ಅವರು ಮ್ಯಾನೇಜರು, ಇವರು ಓನರು. ಮತ್ತೆ ಹೇಗ್ ನಡೀತಿದೆ ನಿಮ್ ಟ್ರಿಪ್ ಪ್ಲಾನ್ ಎಲ್ಲ? ಎಲ್ಲಿಗೆ ಹೋಗ್ಬೇಕು ಅನ್ನೋ ಮೈಂಡ್ ಸೆಟ್ ಇದೆ? ಇನ್ನೂ ಡಿಸ್ಕಷನ್ ಮಾಡ್ತೇವ್ರಿ. ಇದನ್ನೆಲ್ಲ ಸೀಕ್ರೆಟ್ ಆಗಿ ಇಟ್ಟಿದೀವಿ. ಒಂದಿನ ಎಲ್ಲರಿಗೂ ಅನೌನ್ಸ್ ಮಾಡ್ತೀವಿ. ಅಲ್ಲಿವರೆಗೂ ಬಾಯ್. ಹಾಯ್ ಗಾಯ್ಸ್, ಇವರು ನಮ್ಮ ಮನಿ ಟ್ರಾನ್ಸಾಕ್ಷನ್ ಅಂದ್ರೆ ATM ಕಾರ್ಡ್ ಇದ್ದಂಗೆ ಇರೋದು ಇವರು. ಅಂದ್ರೆ ನಾನು ಅವ್ರ ಹತ್ರ ಇಸ್ಕೊಳೋದು ಕೊಡಲ್ಲ. ಓಕೆ ಓಕೆ. ನಿನ್ನೆಯಿಂದ ನಮ್ದು IPL ಮ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಬನ್ನಿ, ಯಾರ್ಯಾರು ಫ್ಯಾನ್ಸ್ ಇದ್ದಾರೆ ಮತ್ತೆ ಯಾರ್ಯಾರ್ದು ಏನಿದೆ ಅಂತ ಕೇಳ್ಕೋಣ. ಬಾಯ್ಲಿ ಬನ್ನಿ. ನೀವು IPL ನಿನ್ನೆಯಿಂದ ಸ್ಟಾರ್ಟ್ ಆಗ್ತಿದೆಯಲ್ಲ? ಓಕೆ. ನೀವು ಯಾರ ಫ್ಯಾನು? ಯಾವ ಟೀಮ್ ಇಷ್ಟಪಡ್ತಿದ್ದೀರಾ? ನಾವು ರೋಹಿತ್ ಶರ್ಮನ ಇಷ್ಟಪಡ್ತೀವಿ. ನಾವು ಮುಂಬೈ ಇಂಡಿಯನ್ಸ್. ಓಕೆ ಓಕೆ. ನೀವು ಸರ್? ನಮ್ದು RCB. ಎಲ್ಲ ಪ್ಲೇಯರ್ಸ್ನ ಇಷ್ಟಪಡ್ತೀವಿ. ಓಕೆ ಓಕೆ. ಫ್ಯಾನ್ಸ್. ಆ್ಯಕ್ಚುಲಿ ನಾವು ಧೋನಿ ಎಲ್ಲಿರ್ತಾರೋ ನಾವು ಆ ಟೀಮ್ನ ಸಪೋರ್ಟ್ ಮಾಡ್ತೀವಿ. ಓಕೆ ಮೇಡಮ್, ನೀವು ಯಾವ ಟೀಮ್ನ ಇಷ್ಟಪಡ್ತೀರಾ? ಮುಂಬೈ ಇಂಡಿಯನ್ಸ್. ಓಕೆ. ಇವರೆಲ್ಲ ರೋಹಿತ್ ಶರ್ಮಾ ಫ್ಯಾನ್ಸ್ ಅನಿಸುತ್ತೆ. ಓಕೆ ಮೇಡಮ್, ನೀವು? ಇವತ್ತು ಅವ್ರ ಮ್ಯಾಚ್ ಇದೆ ಅನಿಸುತ್ತಲ್ಲ? ಓಕೆ ಓಕೆ. ನೋಡೋಣ ಯಾರು ಗೆಲ್ಲುತ್ತೆ ಅಂತ. ಮುಂಬೈ ವರ್ಸಸ್ KKR. ಓಕೆ. ನಮ್ಮ ATM ಮನಿ ನಮ್ದೆಲ್ಲದು ಎಲ್ಲದು ಅಂತೆ. ಆಲ್ರೌಂಡರ್ಸ್. ಟೀಮ್ ಎಲ್ಲ ಹೇಳಲ್ಲ, ನಾನು ಫ್ಯಾನ್ಸ್ ಅಷ್ಟೇ ಓನ್ಲಿ. ಫ್ಯಾನ್ಸ್ ಅಷ್ಟೇ ಅಂತೆ. ರೋಹಿತ್ ಶರ್ಮಾ ಫ್ಯಾನ್ಸ್. ಅವರು ಮುಂಬೈ ಇಂಡಿಯನ್ಸ್ ಅಲ್ಲಿ ಇದ್ದಾರೆ ಅಲ್ವಾ? ಓಕೆ. ಇವತ್ತು ಮುಂಬೈ ವರ್ಸಸ್ KKR ನಡೀತಿದೆ. ಯಾರು ಗೆಲ್ಬೋದು? ಮುಂಬೈ. ಬಾಯ್. ಯಾಕೆಂದ್ರೆ ರೋಹಿತ್ ಶರ್ಮಾ ಗೆಲ್ಲಿ. ಓಕೆ, ಗೆಲ್ಲಿ. ಆಲ್ ದ ಬೆಸ್ಟ್. ಚೆನ್ನಾಗಿರ್ಲಿ ನಿಮ್ಮ ಟೀಮು. ಮತ್ತೆ ಅಷ್ಟೇ. ಈ ಸಲ ಕಪ್ ಯಾರ್ದು? ನೋಡಿದ್ಮೇಲೆ ಗೊತ್ತಾಗೋದು. ಓಕೆ ಓಕೆ. ನಮ್ಮ ಟೀಮಲ್ಲಿ ರೋಹಿತ್
ರೋಹಿತ್ ಶರ್ಮಾ ಫ್ಯಾನ್ಸು ತುಂಬ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 1 2 3 4 ಜನ ಇದ್ದಾರೆ. 4 ಮೆಂಬರ್ಸ್ ರೋಹಿತ್ ಶರ್ಮಾ ಫ್ಯಾನ್ಸ್ ಇದ್ದಾರೆ. ಓಕೆ, ಅವರೆಲ್ಲ ಸಪೋರ್ಟ್ ಮಾಡಲಿ, ಅವರೆಲ್ಲ ಬೆಳೀಲಿ. ಬನ್ನಿ, ಮ್ಯಾಚ್ ನೋಡೋದಿದೆ, ಊಟ ಮಾಡೋದಿದೆ, ಹಂಗೆ ಹಿಂಗೆ ನೋಡ್ಕೊಂತ ಹೋಗೋಣ. ಸ್ವಲ್ಪ ಗಲಾಟೆ ನಡೀತಿದೆ. ಯಾಕೆ ಗುದ್ದಾಡ್ತಿದ್ದೀರಾ ಅದನ್ನ ಹೇಳಿ. ನಾವು ಜಗಳನ ಸ್ಟಾಪ್ ಮಾಡಿದ್ದೆ ದೊಡ್ಡ ವಿಷಯ ಆಯ್ತು. RCB ಮತ್ತೆ ಮುಂಬೈ ಫ್ಯಾನ್ಸು ಗುದ್ದಾಡ್ತಿದ್ರು, ಅದನ್ನ ನಿಲ್ಸಿದ್ವಿ ಅಷ್ಟೇ. ಓಕೆ, ಬನ್ನಿ ಹೋಗಿ. ಇನ್ನೂ ನಾವು ಭಾಳ ಮೀಟಿಂಗ್ ಇದೆ, ಡಿಸ್ಕಷನ್ಸ್ ಇದೆ, ನಾಳೆ ಪ್ಲ್ಯಾನ್ ಮಾಡೋದಿದೆ, ತುಂಬ ಇದೆ. ಆ್ಯಕ್ಚುಲಿ ನಾವು ಮೇಲೆ ಬಂದಿರೋ ಉದ್ದೇಶ ಏನು ಗೊತ್ತಾ? ಮೇಲೆ ಬಂದರೆ 5G ಸಿಗುತ್ತೆ, ಅನ್ಲಿಮಿಟೆಡ್ ಡಾಟಾ ಸಿಗುತ್ತೆ, ಮ್ಯಾಚ್ ನೋಡಬೇಕು ಅಂತಂದು ಟೆರೆಸ್ ಮೇಲೆ. ಓಕೆ ಮೆನ್ಷನ್ ಮಾಡ್ತಿದ್ದೀನಿ, ಟೆರೆಸ್ ಮೇಲೆ. ಓಕೆನಾ? ನೋಡಿ ಗಾಯ್ಸ್, ನಮ್ಮ ಹೊಸ ಪ್ರತಿಭೆಗಳು ಎಷ್ಟು ಚೆನ್ನಾಗಿ ಅರಳ್ತಿದ್ದಾವೆ ಅಂತ. ನಮ್ಮನೆಯ ಕಪಿಚೇಷ್ಟೆಗಳು. ನೋಡಿ ಗೈಸ್, ಇವರು ತರ್ಲೆಗಳು 1 2 ನನಗಂತರೂ ನೋಡಿ ಸಾಕಾಗಿದೆ. ನೋಡಬೇಡ. ಆಕ್ಚುಲಿ ನಾವಿಬ್ಬರು ಸ್ವಲ್ಪ ಮ್ಯಾಚ್ ಆಗ್ತೀವಿ ಎಲ್ಲ ವಿಷಯದಲ್ಲಿ. ಊಟ, ನಿಜ ಸೈಜು, ಫ್ಯಾಕ್ಟ್ರಿ, ಲೇಬರ್ಸ್. ಇವರು ಓನರ್ ಅಂತೆ, ಇವರು ಮ್ಯಾನೇಜರ್ ಅಂತೆ, ನಾವೆಲ್ಲ ಲೇಬರ್ಸ್ ಅಂತೆ. ಏನ್ ಗಾಯ್ಸ್ ವಿಚಿತ್ರ ಆಟಗಳು. ನಾವಿವಾಗ ಕುತ್ಕೊಂಡಿರೋದು ಉದ್ದೇಶ ಏನ್ ಗೊತ್ತ? ಸುಚಿತ್ರ ಆಟಗಳು. ಹಲೋ ಗ್ಯಾಸ್. ಅಕ್ಕ ಅದು ಗ್ಯಾಸ್ ಅಲ್ಲ, ಗಾಯ್ಸ್. ಇವ್ರದಾಗ ಕೇಳ್ರಿ, ಆಟಗಳು ತುಂಬಾ ನಡೀತಿದಾವೆ. ನಾವು ಆಕ್ಚುಲಿ ತೆಳ ಕುತ್ಕೊಂಡಿರೋ ಉದ್ದೇಶ ಏನ್ ಗೊತ್ತಾ? ಅಕ್ಷರ ಆಡ್ತಿದೀವಿ. ಬನ್ನಿ. ನಾನೇ ನೀನಂತೆ ನೀನಂತೆ ನೀನೇ, ನಾನಂತೆ ನಾನಂತೆ ಜೀವ ಒಂದೇನೆ ಹೃದಯ ಎರಡು, ನಮ್ಮ ನಡುವೆ ಬರಲಿ 100 ಮುನಿಸು ಜಗಳಾಗೆ ಇರಲಿ ಪ್ರೀತಿ. ಜೈ ಶ್ರೀ ಗುರುದೇವ ಮಂತ್ರ ಪ್ರಿಯ, ಜೈ ಶ್ರೀ ಗುರುದೇವ ಮಂತ್ರ ಪ್ರಿಯ, ಭಕ್ತ ಜನ ಪ್ರಿಯ ಗಂಗಾಧರ, ಭಕ್ತ ಜನ ಪ್ರಿಯ ಗಂಗಾಧರ. ಕಡಲ ಕಡಿವಾಗ ನೀ ಜನಿಸಿದಂತೆ, ನಾನಿನ್ನ ಕಂಡೆ ಬಲು ಮೋಹಕೊಂಡೆ. ಸರಿಗಮಪ ಸೀಸನ್ ಎಷ್ಟಿದೆ ಅಂತ ಕಮೆಂಟ್ ಮಾಡಿ, ಅದಕ್ಕೆ ಆಡಿಷನ್ ಇದ್ರೆ ಕಳಿಸ್ಕೊಡ್ತೀವಿ. ಕಣ್ಣ ಮುಚ್ಚಿ ಮನಸ್ಸಿಗೆ ಬಂದು ಸೇರಮ್ಮ, ಹಾಡುವ ಸ್ವರವೆಲ್ಲವೂ ನಿನ್ನ ಉಸಿರಾಟ, ಆದರೂ ಪ್ರತಿ ಉಸಿರಲು ನಿನ್ನ ಹುಡುಕಾಟ. ಟೆಲಿಫೋನ್ ಗೆಳತಿ ವೆಲ್ಕಮ್ ವೆಲ್ಕಮ್, ಈ ಹೃದಯವೇ ನಿನಗೆ ಕಿಂಗ್ಡಮ್ ಕಿಂಗ್ಡಮ್. ನಾವಿವಾಗ ಮ್ಯಾಚ್ ನೋಡ್ತಿದ್ದೀವಿ, ಇಂಟ್ರೆಸ್ಟ್ ಕೊಟ್ಟು ಬನ್ನಿ. ಆಕ್ಚುಲಿ ಇವನೊಬ್ಬನೇ RCB ಫ್ಯಾನ್ಸು, 3 MI ಫ್ಯಾನ್ಸು. ನೋಡ್ರಿ ಗೈಸ್, ಎಣ್ಣೆ ಹಚ್ಕೊಂತಿದ್ದೀವಿ. ದುರಕ್ಷದಿಂದ ಕ್ರಿಕೆಟ್ ನೋಡ್ತಿದ್ದಾರೆ. ಇಲ್ಲಿ ನಮ್ಮ ಆಂಟೀಸು ತುಂಬ ಡೀಪಾಗಿ ಡಿಸ್ಕಷನ್ ಮಾಡ್ತಿದ್ದಾರೆ. ಓಕೆ ಗಾಯ್ಸ್, ಎಲ್ರದ್ದು ಊಟ ಆಯಿತು, ಎಲ್ಲರೂ ಮಲಗಿದ್ದಾರೆ. ಇವೆಲ್ಲ ಮ್ಯಾಚ್ ಊಟ ಇದ್ದು ಮ್ಯಾಚ್ ನೋಡ್ತಾರೆ. ಓಕೆ, ಬರ್ತೀವಿ. ನಮಗೆ ಮ್ಯಾಚ್ ನೋಡೋ ಇಂಟ್ರೆಸ್ಟ್ ಇಲ್ಲ. ಬಾಯ್.